ಆಸರೆ ಟಿ ವಿಯ ಮೂಲಕವಾಗಿ ನನ್ನನ್ನು ವೀಕ್ಷಿಸುತ್ತಿರುವಂಥ ಎಲ್ಲ ವೀಕ್ಷಕರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳು. ನಾನು ನಿಮ್ಮೊಂದಿಗೆ ಆಗಿರುವುದಕ್ಕೆ ಬಹಳ ಸಂತೋಷವುಳ್ಳವನಾಗಿದ್ದೇನೆ. ನೀವು ನಿಮ್ಮೆಲ್ಲರನ್ನು ದೇವರು ಧಾರಾಳವಾಗಿ ಆಶೀರ್ವದಿಸಲಿ. ಇವತ್ತು ನಾವು ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕೋಸ್ಕರವಾಗಿ ನಾವು ನಮ್ಮ ಸಮಯವನ್ನು ನಾವು ಕರ್ತನ ಸನ್ನಿಧಾನದಲ್ಲಿ ನಾವು ತೆಗೆದುಕೊಳ್ಳುವ. ಇವತ್ತು ನಾನು ನಿಮ್ಮೊಂದಿಗೆ ಮಾತನಾಡುವುದಕ್ಕೆ ಬಯಸುವಂಥ ದೇವರ ವಾಕ್ಯ, ಮನುಷ್ಯನು ಹೊಸದಾಗಿ ಹುಟ್ಟಬೇಕು ಎಂಬುದೇ. ಅದಕ್ಕೆ ಆಧಾರವಾಗಿ ಸತ್ಯವೇದದಿಂದ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯದ 3ನೇ ವಾಕ್ಯ ಮತ್ತು 4ನೇ ವಾಕ್ಯವನ್ನು ನಾವು ಓದಿಕೊಳ್ಳುವ. ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂತನು. ನಿಕೋದೇಮನು ಆತನನ್ನು, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದೇ ಆದೀತೇ ಎಂದು ಕೇಳಿದನು. ಇಲ್ಲಿ ನಾವು ನೋಡುತ್ತಾ ಇದ್ದೇವೆ, ಯೇಸುಕ್ರಿಸ್ತನ ಈ ಯೇಸುಕ್ರಿಸ್ತನು ಈ ಲೋಕದಲ್ಲಿ ಇರುವಾಗ ಅನೇಕ ವಿಧವಾದ ಅದ್ಭುತಗಳನ್ನು ಸೂಚಕ ಕಾರ್ಯಗಳನ್ನು ಮಾಡುತ್ತಾ ಇಹಲೋಕದಲ್ಲಿ ತನ್ನ ಸೇವೆಯನ್ನು ಮಾಡುತ್ತಾ ಇದ್ದನು. ಆ ಸಮಯದಲ್ಲಿ ಫರಿಸಾಯರಲ್ಲಿ ಯೆಹೂದ್ಯರ ಹಿರು ಸಭೆಯನಾದ ನಿಕೋದೇಮನೆಂಬ ಒಬ್ಬ ಮನುಷ್ಯನು ಆ ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ ಯೇಸುವಿಗೆ ಕೇಳ್ತಾ ಇದ್ದಾನೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನ ಎಂದು ಬಲ್ಲೆನು. ನೀನು ಮಾಡುವಂಥ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಅವನಿಗೆ ಹೇಳುವಾಗ ಯೇಸು ಅವನಿಗೆ ಕೊಡುವಂಥ ಉತ್ತರವನ್ನು ನಾವು ಈ ಸಮಯದಲ್ಲಿ ನಾವು ಓದಿದ್ದೇವೆ. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯದ 3 ಮತ್ತು 4ನೇ ವಾಕ್ಯವನ್ನು ಯೇಸು ನಿಕೋದೇಮನಿಗೆ ಉತ್ತರವಾಗಿ ಕೊಡುವಾತನಾಗಿದ್ದಾನೆ. ಅಲ್ಲಿ ನಾವು ನೋಡ್ತೇವೆ, ಮನುಷ್ಯನು ಹೊಸದಾಗಿ ಹುಟ್ಟಬೇಕು ಎಂಬುದಾಗಿ ಯೇಸು ಸ್ವಾಮಿ ನಿಕೋದೇಮನಿಗೆ ಹೇಳುವವನಾಗಿದ್ದಾನೆ. ಪ್ರಿಯ ದೇವರ ಜನರೇ, ಎಲ್ಲರೂ ಈ ಲೋಕದಲ್ಲಿ ಹುಟ್ಟಿದ್ದೇವೆ. ಈ ಲೋಕದಲ್ಲಿ ಹುಟ್ಟಿದಂಥ ನಾವು ನಮ್ಮ ಇಚ್ಛೆಯ ಪ್ರಕಾರ ಹುಟ್ಟಿದವರಲ್ಲ. ಅದು ನಮ್ಮ ತಂದೆ ತಾಯಿಗಳ ಮೂಲಕವಾಗಿ ನಮಗೆ ಈ ಲೋಕದಲ್ಲಿ ದೇವರೊಂದು ಜನ್ಮವನ್ನು ಕೊಟ್ಟಿದ್ದಾನೆ. ಆ ರೀತಿಯಾಗಿ ಜನಿಸಿದಂಥ ಪ್ರತಿಯೊಬ್ಬ ಮನುಷ್ಯನು ದೇವರು ಹೇಳ್ತಾ ಇದ್ದಾನೆ, ಹೊಸದಾಗಿ ಹುಟ್ಟಬೇಕೆಂಬುದಾಗಿ ಹೇಳುವಾಗ ಅದು ಯಾವ ರೀತಿ ಹೊಸದಾಗಿ ಹುಟ್ಟುವುದು ಅಂತ ಹೇಳಿ ನಿಮಗೆ ಪ್ರಶ್ನೆ ಇರ್ಬೋದು. ಒಬ್ಬ ಮನುಷ್ಯನು ಶರೀರ ಭಾವದಲ್ಲಿ ಹುಟ್ಟುವುದು ಅದು ಅವನ ಫಸ್ಟ್ ಹುಟ್ಟುವಂಥ ಒಂದು ಅನುಭವ ಆಗಿದೆ. ಪ್ರಥಮವಾಗಿ ಈ ಲೋಕಕ್ಕೆ ಹುಟ್ಟಿ ಬರುವವನು ಶರೀರ ಭಾವದಲ್ಲಿ ಹುಟ್ಟಿ ಬರುವವನಾಗಿದ್ದಾನೆ ತಂದೆ ತಾಯಿಗಳ ಮೂಲಕವಾಗಿ. ಆದರೆ ಯೇಸುಕ್ರಿಸ್ತನು ಆ ಹುಟ್ಟಿನ ಬಗೆಯಾಗಿ ಹೇಳುತ್ತಿಲ್ಲ. ಇಲ್ಲಿ ಯೇಸುಕ್ರಿಸ್ತನು ನಿಕೋದೇಮನಿಗೆ ಹೇಳುವುದು ಹೊಸದಾಗಿ ಹುಟ್ಟಬೇಕೆಂಬುದಾಗಿ. ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರನು ಎಂಬುದಾಗಿ. ನಿಕೋದೇಮನು ಆತನು ಮತ್ತೆ ಕೇಳ್ತಾ ಇದ್ದಾನೆ, ಇದು ಹೇಗೆ ಹೊಸದಾಗಿ ಹುಟ್ಟುವುದು ಎಂದರೆ ಏನು ಎಂಬುದಾಗಿ ಅಲ್ಲಿ ನಿಕೋದೇಮನು ಕೇಳ್ತಾ ಇದ್ದಾನೆ. ಆಗ ಯೇಸುಸ್ವಾಮಿ ಕೊಡುವಂಥ ಉತ್ತರ 5ನೇ ವಾಕ್ಯ ಮತ್ತು 6ನೇ ವಾಕ್ಯ, 3ನೇ ಅಧ್ಯಾಯದ 5 ಮತ್ತು 6ನೇ ವಾಕ್ಯವನ್ನು ನೋಡುವಾಗ, ಯೇಸು, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ದೇಹದಿಂದ ಹುಟ್ಟಿದು ದೇಹವೇ, ಆತ್ಮನಿಂದ ಹುಟ್ಟಿದು ಆತ್ಮವೇ. ನೀವು ಹೊಸದಾಗಿ ಹುಟ್ಟಬೇಕು ಎಂಬುದಾಗಿ ಯೇಸು ಹೇಳುವಾಗ ಇಲ್ಲಿ ನಿಕೋದೇಮನು ಮತ್ತೆ ಯೇಸು ಹೇಳ್ತಾ ಇದ್ದಾನೆ 8ನೇ ವಾಕ್ಯದಲ್ಲಿ, 7ನೇ ವಾಕ್ಯದಲ್ಲಿ, ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿಮಗೆ ಹೇಳಿದನೆಂದು ಆಶ್ಚರ್ಯಪಡಬೇಡ. ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ಎಂದು ನಿನಗೆ ತಿಳಿಯದು.
ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆ ಆದನು. ಅದಕ್ಕೆ ನಿಕೋದೇಮನು ಇದು ಹೇಗೆ ಆಗುವುದು ಹೇಗೆ ಅಂದಾಗ ಯೇಸು ಅವನಿಗೆ ಹೇಳಿದ್ದೇನೆಂದರೆ, ಇಲ್ಲಿ ನಾವು ನೋಡ್ತೇವೆ ನಿಕೋದೇಮನು ಯೇಸುವಿಗೆ ಕೇಳ್ತಾ ಇದ್ದಾನೆ, ಹೊಸದಾಗಿ ಹುಟ್ಟುವುದು ಹೇಗೆ ಎಂಬುದಾಗಿ ಕೇಳುವಾಗ ಮನುಷ್ಯನು ಮುದುಕನಾದ ಮೇಲೆ ಹೇಗೆ ತಾಯಿಯ ಗರ್ಭದಲ್ಲಿ ಹೋಗಿ ಮತ್ತೆ ಹುಟ್ಟಿ ಬರಲಿಕ್ಕೆ ಸಾಧ್ಯವೇ ಎಂಬುದಾಗಿ ಯೇಸು ಹತ್ರ ಕೇಳುವಾಗ ಯೇಸು ಇಲ್ಲಿ ಹೇಳ್ತಾ ಇದ್ದಾನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು ಎಂಬುದಾಗಿ. ಈ ಲೋಕದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ಮನುಷ್ಯನು ತಾನು ದೇವರಲ್ಲಿ ಅಥವಾ ದೇವರ ರಾಜ್ಯದಲ್ಲಿ ಹುಟ್ಟಬೇಕು ಎಂಬುದಾಗಿ ಇಲ್ಲಿ ಯೇಸು ಹೇಳ್ತಾ ಇದ್ದಾನೆ. ಏನಾಗಿದೆ ದೇವರ ರಾಜ್ಯ? ಆ ದೇವರ ರಾಜ್ಯದಲ್ಲಿ ಏನೆಲ್ಲ ಸಂಗತಿಗಳಿವೆ? ಆ ದೇವರ ರಾಜ್ಯದಲ್ಲಿ ಇರುವಂಥ ಸಂಗತಿಗಳನ್ನು ನಾವು ಹೇಗೆ ಪಡೆದುಕೊಳ್ಳಬಹುದು ಅಥವಾ ನಮ್ಮದಾಗಿಸಬಹುದು ಎಂಬುದಾಗಿ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳುತ್ತೇನೆ. ದೇವರ ರಾಜ್ಯ ಎಂದರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯದ 17ನೇ ವಾಕ್ಯದಿಂದ ಓದುವಾಗ ನಾವು ನೋಡ್ತೇವೆ, ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದ ಉಂಟಾಗುವ ಸಂತೋಷವಾಗಿದೆ ದೇವರ ರಾಜ್ಯ ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. ಈ ನೀತಿ, ಸಮಾಧಾನ, ಪರಿಶುದ್ಧಾತ್ಮನಿಂದ ಉಂಟಾಗುವ ಸಂತೋಷ ಇವತ್ತು ಯಾರಿಗೆ ಬೇಕಾಗಿದೆಯೋ ಅವರು ಹೊಸದಾಗಿ ಹುಟ್ಟಬೇಕೆಂಬುದಾಗಿ ಇಲ್ಲಿ ವಾಕ್ಯವು ಸ್ಪಷ್ಟವಾಗಿ ತಿಳಿಸುತ್ತಾ ಇದೆ. ಇವತ್ತು ಎಲ್ಲಿ ನೋಡಿದರೂ ಮನುಷ್ಯನಿಗೆ ನೀತಿ ಎಂಬುದು ದೊರಕುತ್ತಾ ಇಲ್ಲ. ಎಲ್ಲಿ ನೋಡಿದರೂ ಎಲ್ಲ ಮನುಷ್ಯರಲ್ಲಿ ನಾವು ನೋಡುವಾಗ ನಿಜವಾದ ಸಮಾಧಾನ ಅವರು ಇವತ್ತು ಪಡೆದುಕೊಳ್ತಾ ಇಲ್ಲ. ಆ ಸಮಾಧಾನ ಅವರಲ್ಲಿ ಇಲ್ಲದ ಕಾರಣ ಅವರಲ್ಲಿ ಆ ಸಂತೋಷವು, ಅವರ ಮುಖದಲ್ಲಿ ಆನಂದವನ್ನು ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದಕ್ಕೆ ಏನಪ್ಪ ಕಾರಣ ಅಂದರೆ, ಒಬ್ಬನು ದೇವರನ್ನು ಕಂಡುಕೊಂಡುವುದರ ನಿಮಿತ್ತ, ಹೊಸದಾಗಿ ಹುಟ್ಟುವುದರ ನಿಮಿತ್ತ ಮಾತ್ರ ದೇವರಿಂದ ಬರುವಂಥ ನೀತಿ, ದೇವರಿಂದ ಉಂಟಾಗುವ ಸಮಾಧಾನ, ದೇವರಿಂದ ಉಂಟಾಗುವಂಥ ಸಂತೋಷವನ್ನು ತನಗೆ ಪಡೆದುಕೊಳ್ಳಬಹುದು. ನನ್ನನ್ನು ಕೇಳುತ್ತಿರುವ ದೇವರ ಮಕ್ಕಳೇ, ಪ್ರಿಯ ಸ್ನೇಹಿತರೆ, ನೀವು ಒಂದು ವೇಳೆ ನಿಮಗೆ ನೀತಿ ದೊರಕಬೇಕೆಂಬುದಾಗಿ ಕೋರ್ಟುಗಳಲ್ಲಿಯೂ ಅಧಿಕಾರಿಗಳ ಮುಂದೆಯೂ ನೀವು ಒಂದು ವೇಳೆ ಕೇಳಿಕೊಳ್ಳುವಾಗ ನಿಮಗೆ ನಿಜವಾದ ನೀತಿ ಎಲ್ಲಿಂದಲೂ ಲಭಿಸದೇ ಇರುವಾಗ, ಇವತ್ತು ಆ ನೀತಿ ನಿಮಗೆ ದೇವರು ನೀವು ಇದ್ದ ಸ್ಥಳದಲ್ಲಿ ಕೊಡಲಿಕ್ಕೆ ಬಯಸ್ತಾ ಇದ್ದಾನೆ. ಅದು ಯಾವುದೇ ರೀತಿ ಅಂದರೆ, ದೇವರ ವಾಕ್ಯವನ್ನು ಅನುಸರಿಸಿ, ವಾಕ್ಯಕ್ಕೆ ವಿಧೇಯರಾಗಿ, ಯೇಸು ಹೇಳಿದಾಗೆ ಯಾರ್ಯಾರು ಯೋಹಾನ ಸುವಾರ್ತೆ 1ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯಾರ್ಯಾರು ಆತನನ್ನು ಅಂಗೀಕರಿಸ್ತಾರೋ, ಅಂದರೆ ಆತನ ಹೆಸರಿನ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ದೇವರು ಕೊಟ್ಟನು ಎಂಬುದಾಗಿ. ಇವತ್ತು ಹೇಗೆ ನಾವು ಆತನನ್ನು ಅಂಗೀಕರಿಸಬೇಕು? ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ನೋಡುತ್ತೇವೆ, ಯೇಸು ಕ್ರಿಸ್ತನು 2020 ವರ್ಷಗಳ ಮುಂಚೆ ಈ ಲೋಕದಲ್ಲಿ ಮನುಷ್ಯನಾಗಿ ಅವತರಿಸಿ ಈ ಭೂಮಿಯಲ್ಲಿ ಬಂದು 33 ವರ್ಷ ಮನುಷ್ಯನಾಗಿ ಜೀವಿಸಿದನು. ತಂದೆಯಾದ ದೇವರ ಏಕೈಕ ಕುಮಾರನಾದ ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡಿಸುವುದಕ್ಕೋಸ್ಕರವಾಗಿ ಆತನು ಈ 2020 ವರ್ಷಗಳ ಮೊದಲು ಧರೆಗೆ ಮನುಷ್ಯನಾಗಿ ಮರಿಯಳ ಮೂಲಕವಾಗಿ ಜನಿಸಿ ಬಂದನು. ಆತನು 33 ವರ್ಷ ಮನುಷ್ಯನ ಈ ಲೋಕದಲ್ಲಿ ಹೇಗೆ ಜೀವಿಸಬೇಕು, ಹೇಗೆ ದೇವರನ್ನು ಭಯಭಕ್ತಿಯಿಂದ ಸೇವಿಸಬೇಕು, ಹೇಗೆ ಆರಾಧಿಸಬೇಕು, ಇಂಥ ಎಲ್ಲ ಸಂಗತಿಗಳನ್ನು ತಾನೇ ಮಾದರಿಯಾಗಿ ನಮಗೆ ಕಲಿಸಿಕೊಟ್ಟದನ್ನು ಸತ್ಯವೇದದ ಮೂಲಕವಾಗಿ ನಾವು ಕಲಿತುಕೊಳ್ಳುತ್ತೇವೆ. ಆತನು ಮನುಷ್ಯರೆಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡಾಗ ನಮ್ಮನ್ನು ಪಾಪದಿಂದ, ರೋಗದಿಂದ, ಶಾಪದಿಂದ ಬಿಡುಗಡೆಗೊಳಿಸೋದಕ್ಕೋಸ್ಕರವಾಗಿ ತನ್ನ 33 ವರ್ಷದ ವಯಸ್ಸಿನಲ್ಲಿ
ತಾನೇ ಆ ನಮ್ಮ ಪಾಪಗಳಿಗೋಸ್ಕರವಾಗಿ ಯಜ್ಞವಾಗಿ ಮಾರ್ಪಟ್ಟನು. ಆ ಯಜ್ಞಗಳಲ್ಲಿ, ಆತನ ಬಲಿದಾನಗಳಲ್ಲಿ ಯಾರು ನಂಬುತ್ತಾರೋ, ಅಂದರೆ ಇವತ್ತು ನನ್ನನ್ನು ಕೇಳುತ್ತಿರುವಂಥ ನಿಮ್ಮ ಜೀವಿತದಲ್ಲಿ ನಿಮ್ಮ ಪಾಪಗಳಿಂದ ನಿಮ್ಮನ್ನು ಬಿಡಿಸೋದಕ್ಕೋಸ್ಕರ, ನಿಮ್ಮ ರೋಗಕ್ಕೆ ಸ್ವಸ್ಥತೆಯನ್ನು ಕೊಡೋದಕ್ಕೋಸ್ಕರ, ನಿಮ್ಮನ್ನು ಶಾಪದೊಳಗಿಂದ ಬಿಡಿಸೋದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾದನು. ಆತನು ಸುರಿಸಿದ ರಕ್ತದ ಮೂಲಕವಾಗಿ ನಮ್ಮ ಪಾಪಕ್ಕೆ ಪರಿಹಾರವಾಯಿತು. ಆತನು ತನ್ನ ಶರೀರದಲ್ಲಿ ಅನುಭವಿಸಿದ ಗಾಯಗಳ ನಿಮಿತ್ತವಾಗಿ ನಮ್ಮ ರೋಗಗಳೆಲ್ಲ ಆತನು ರೋಗಗಳಿಂದ ನಮ್ಮನ್ನು ಬಿಡುಗಡೆಗೊಳಿಸಿದ. ಆತನು ಶಿಲುಬೆಯ ಕಂಬವನ್ನು ಏರಿದ್ದರಿಂದ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಈ ರೀತಿಯಾಗಿ ನೋಡುತ್ತೇವೆ, ಮರದ ಕಂಬಕ್ಕೆ ತೂಗು ಹಾಕಲ್ಪಟ್ಟವನು ಶಾಪಗ್ರಸ್ತನೆಂಬುದಾಗಿ. ಆತನು ಆ ಶಿಲುಬೆಯನ್ನು ಏರಿದ ನಿಮಿತ್ತವಾಗಿ ನಮ್ಮ ಪಿತೃಗಳಿಂದ ಬಂದಂಥ ಶಾಪಗಳನ್ನು ಆತನು ಮುರಿದು ಬಿಟ್ಟನು. ಆದ್ದರಿಂದ ಈ ಒಂದು ಬಲಿದಾನವನ್ನು ಯಾರು ಜ್ಞಾಪಕವನ್ನು ನಂಬುತ್ತಾರೋ, ಈ ಬಲಿದಾನವನ್ನು ಯಾರು ನನಗೋಸ್ಕರವಾಗಿ ಯೇಸು ಕ್ರಿಸ್ತನು ತಾನು ಕಲ್ವಾರಿಯ ಶಿಲುಬೆಯಲ್ಲಿ ಬಲಿಯಾದನು ಎಂಬುದಾಗಿ ನಂಬುತ್ತಾರೋ ಅವರಿಗೆ ದೇವರು ರಕ್ಷಣೆಯನ್ನು ಕೊಡುವಂಥ ದೇವರಾಗಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅದೇನೆಂದರೆ, ನೀನು 8ನೇ ವಾಕ್ಯದಿಂದ ಓದುವಾಗ ಅಲ್ಲಿ ನಾವು ನೋಡುತ್ತೇವೆ, ದೇವರ ವಾಕ್ಯವು ನಿನ್ನ ಸಮೀಪದಲ್ಲೇ ಇದೆ, ಅದು ನಿನ್ನ ಬಾಯಲ್ಲಿಯೂ ನಿನ್ನ ಹೃದಯದಲ್ಲಿಯೂ ಇದೆ ಅನ್ನುತ್ತದೆ. ಆ ವಾಕ್ಯವು ನಾವು ಸಾರುವ ನಂಬಿಕೆಯ ವಿಷಯವಾದ ವಾಕ್ಯವೇ. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸ್ತನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ನನ್ನನ್ನು ಆಲಿಸುತ್ತಿರುವ ಪ್ರಿಯ ಸ್ನೇಹಿತರೆ, ನಿಮಗೆ ಇವತ್ತು ರಕ್ಷಣೆಯಾಗಬೇಕು. ರಕ್ಷಣೆಯಾಗಬೇಕಾದರೆ ಒಂದೇ ಮಾರ್ಗ. ಯೇಸು ಹೇಳುತ್ತಾನೆ, ನಾನೇ ಮಾರ್ಗವು ಸತ್ಯವೂ ಜೀವವಾಗಿದ್ದೇನೆ. ನನ್ನ ಮೂಲಕವಲ್ಲದೆ ಯಾರಿಗೂ ನೀತಿಯನ್ನು ಸಂಪಾದಿಸಿಕೊಳ್ಳಿಕ್ಕಾಗುವುದಿಲ್ಲ. ನನ್ನ ಮೂಲಕವಲ್ಲದೆ ಯಾರಿಗೂ ಸಮಾಧಾನ ಹೊಂದಿಕೊಳ್ಳಿಕ್ಕಾಗುವುದಿಲ್ಲ. ನನ್ನ ಮೂಲಕವಲ್ಲದೆ ಯಾರಿಗೂ ಶಾಪದಿಂದ ಬಿಡುಗಡೆ ಹೊಂದಿ ಪವಿತ್ರಾತ್ಮನಿಂದ ಉಂಟಾಗುವ ಸಂತೋಷವನ್ನು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತಿರುವಾಗ, ಇವತ್ತು ಈ ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮ ಜೀವಿತದಲ್ಲಿ ದೇವರು ಬಯಸುವಂಥ ಬಿಡುಗಡೆಯನ್ನು ನೀವು ಹೊಂದಿಕೊಳ್ಳಬೇಕಾದರೆ, ಯೋಹನ್ನ ಸುವಾರ್ತೆ 1ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ನೋಡುತ್ತೇವೆ, ಯಾರ್ಯಾರು ಆತನನ್ನು ಅಂಗೀಕರಿಸ್ತಾರೋ, ಅಂದರೆ ಆತನ ಹೆಸರಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನೆ ಎಂಬುದಾಗಿ. ನೀವು ನಿಮ್ಮ ಕುಟುಂಬದಲ್ಲಿ ನಿಮ್ಮ ತಂದೆ ತಾಯಿಗಳಿಂದ ಹುಟ್ಟಿ ಬಂದುದರಿಂದ, ಒಂದು ಕುಟುಂಬದಲ್ಲಿ ಆ ಕುಟುಂಬದ ತಂದೆ ತಾಯಿಗಳಿಗೆ ಹುಟ್ಟಿದಂಥ ಮಕ್ಕಳು ಆ ತಂದೆ ತಾಯಿಗಳಿಗೆ ಏನೆಲ್ಲ ಪಾಲು ಇದೆಯೋ ಆ ಪಾಲು ಆ ತಂದೆ ತಾಯಿಗಳಿಗೆ ಜನಿಸಿದ ಮಕ್ಕಳಿಗೆ ಹೊರತು ಇನ್ನು ಯಾರಿಗೂ ಅವರು ಕೊಡೋದಿಲ್ಲ. ಆಗಿರುವುದಾದರೆ ದೇವರಿಂದ ಬರುವಂಥ ಸಂಪತ್ತಾಗಿರುವಂಥ ನೀತಿ, ಸಮಾಧಾನ, ಸಂತೋಷ ನಿಮ್ಮದಾಗಿಸಿಕೊಳ್ಳಬೇಕಾದರೆ ನೀವು ದೇವರ ಮಕ್ಕಳಾಗಬೇಕು. ಆದ್ದರಿಂದ ಇಲ್ಲಿ ನಿಕೋದೇಮನಿಗೆ ಯೇಸು ಹೇಳ್ತಾ ಇದ್ದಾನೆ, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರನು ಎಂಬುದಾಗಿ. ದೇವರ ರಾಜ್ಯ ಅಂದರೆ ನೀತಿಯಾಗಿದೆ, ಸಮಾಧಾನವಾಗಿದೆ, ಪರಿಶುದ್ಧಾತ್ಮನಿಂದ ಉಂಟಾಗುವ ಸಂತೋಷವಾಗಿದೆ. ನನ್ನನ್ನು ಕೇಳುತ್ತಿರುವ ಪ್ರಿಯ ಸ್ನೇಹಿತರೆ, ಇವತ್ತು ನಿಮಗೆ ಎಲ್ಲವಿರ್ಬೋದು. ಆರ್ಥಿಕವಾಗಿ ನೀವು ಮುಂದುವರಿದವರಾಗಿರ್ಬೋದು, ಒಳ್ಳೆಯ ವಿದ್ಯಾಭ್ಯಾಸವನ್ನು ಹೊಂದಿದವರಾಗಿರ್ಬೋದು, ಕುಟುಂಬದಲ್ಲಿ ಯಾವ ಕೊರತೆಗಳು ನಿಮಗಿಲ್ಲದಿರಬಹುದು. ಆದರೆ ನಿಮಗೆ ನೀವು ಬಯಸುವಂಥ ನೀತಿ, ನೀವು ಬಯಸುವಂಥ ರೀತಿಯಲ್ಲಿ ಇರುವಂಥ ಸಮಾಧಾನ, ನೀವು ಬಯಸುವಂತಿರುವಂಥ ಆ ಸಂತೋಷ ಒಂದು ವೇಳೆ ಹೊಂದಿಕೊಳ್ಳಲಾರದೆ ಎಲ್ಲವೂ ಇದ್ದರೂ ಹೃದಯದಲ್ಲಿ ಶೂನ್ಯತೆಯನ್ನು ಅನುಭವಿಸುವಂಥ ಸ್ನೇಹಿತರೆ, ಇವತ್ತು ಯೇಸುವಿನ ಬಳಿಗೆ ನೀವು ಬರುವುದಾದರೆ,
ಯೇಸು ನಿಮಗೆ ಯೇಸುವನ್ನು ಹೃದಯದಿಂದ ನಂಬಿ ಬಾಯಿಯಿಂದ ಯೇಸುವೆ ನನ್ನ ರಕ್ಷಕನು, ನನ್ನ ಆಪ್ತ ಸ್ನೇಹಿತನು, ನನ್ನನ್ನು ವಿಮೋಚಿಸುವನೆಂಬುದಾಗಿ ನಿಮ್ಮ ಜೀವಿತದಲ್ಲಿ ನೀವು ನಂಬುವುದಾದರೆ, ಇವತ್ತು ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ, ಇವತ್ತಿನವರೆಗೆ ನಿಮಗೆ ಲಭಿಸದಂಥ ನೀತಿ, ಇವತ್ತಿನವರೆಗೆ ನೀವು ಹೊಂದದಂಥ ಸಮಾಧಾನ, ಇವತ್ತಿನವರೆಗೆ ನೀವು ಅನುಭವಿಸದಂಥ ಸಂತೋಷ ದೇವರು ನಿಮಗೆ ಕೊಡುವಾತನಾಗಿದ್ದಾನೆ. ಇದಕ್ಕೆ ಬೇರೆ ಏನು ಖರ್ಚುಗಳಿಲ್ಲ, ಯಾವುದೇ ದೇಹ ದಂಡನೆ ಬೇಡ, ₹1 ಕೂಡ ಆತನು ಕೇಳೋದಿಲ್ಲ, ಯಾವ ಒಂದು ಡಿಮ್ಯಾಂಡ್ಸ್ಗಳು ದೇವರು ನಿನ್ನಲ್ಲಿ ಕೇಳುವುದಿಲ್ಲ. ದೇವರು ನಿನ್ನಲ್ಲಿ ಕೇಳುವುದು ನಿನ್ನ ಚಿಕ್ಕ ಹೃದಯವನ್ನು ನನಗೆ ನೀನು ಸಮರ್ಪಿಸುತ್ತೀಯೋ ಎಂಬುದಾಗಿ ದೇವರು ಕೇಳ್ತಾ ಇದ್ದಾನೆ. ಒಂದು ವೇಳೆ ನೀವು ಈ ವಾಕ್ಯವನ್ನು ಆಲಿಸ್ತಾ ಇರುವಾಗ ನಿಮ್ಮ ಜೀವಿತದಲ್ಲಿ ಈ ನೀತಿ, ಸಮಾಧಾನ, ಪರಿಶುದ್ಧಾತ್ಮನಿಂದುಂಟಾಗುವ ಸಂತೋಷ ನೀವು ಬಯಸುವುದಾದರೆ ದೇವರಲ್ಲಿ ಕೇಳಿಕೊಳ್ಳಿ, ದೇವರೇ ನಾನೊಬ್ಬ ಪಾಪಿಯಾಗಿದ್ದೇನೆ, ನನ್ನನ್ನು ನೀನು ಮನ್ನಿಸು, ನನ್ನನ್ನು ಕ್ಷಮಿಸು, ನಾನು ತಿಳಿಯದೆ ಅನೇಕ ವಿಧವಾದ ತಪ್ಪುಗಳನ್ನು, ಪಾಪ ಕೃತ್ಯಗಳನ್ನು ಮಾಡಿದ್ದೇನೆ, ಆದ್ದರಿಂದ ನನ್ನನ್ನು ಕ್ಷಮಿಸು, ನಿನ್ನ ಮಗನಾಗಿ ನನ್ನನ್ನು ಮಾರ್ಪಡಿಸು, ನಾನು ಇನ್ನು ಜೀವಿಸುವುದಾದರೆ ನಿನ್ನನ್ನು ಅನುಸರಿಸಿ, ನಿನ್ನ ವಾಕ್ಯವನ್ನು ಅನುಸರಿಸಿ ನಾನು ಜೀವಿಸುತ್ತೇನೆ. ಆ ಯೇಸು ಕ್ರಿಸ್ತನು ನನಗೋಸ್ಕರವಾಗಿ, ನನ್ನ ಪಾಪಗಳಿಗೋಸ್ಕರವಾಗಿ, ನನ್ನ ರೋಗಗಳಿಗೋಸ್ಕರವಾಗಿ, ನನ್ನ ಶಾಪಗಳಿಗೋಸ್ಕರವಾಗಿ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಧಾರೆ ಎರೆದನು ಎಂಬುದಾಗಿ ನಾನು ನಂಬುತ್ತೇನೆ. ನನ್ನ ಹೃದಯದಿಂದ ನಾನು ನಂಬುತ್ತೇನೆ, ನನ್ನ ಬಾಯಿಯಿಂದ ಯೇಸುವೇ ಒಡೆಯನು, ಕರ್ತನು ಎಂಬುದಾಗಿ ನಾನು ಆರಿಕೆ ಮಾಡುತ್ತೇನೆ ಎಂಬುದಾಗಿ ನೀವು ಹೇಳುವುದಾದರೆ ನೀವು ಎಲ್ಲಿಯೂ ಹೋಗಬೇಕಾಗಿಲ್ಲ. ನೀವು ಇದ್ದಂಥ ಸ್ಥಳದಲ್ಲಿ ಈ ರೀತಿಯಾಗಿ ನೀವು ದೇವರಲ್ಲಿ ಒಪ್ಪಿಕೊಂಡು ದೇವರ ಸನ್ನಿಧಾನದಲ್ಲಿ ದೇವರನ್ನು ನಿಮ್ಮ ಹೃದಯಕ್ಕೆ ಆಹ್ವಾನಿಸುವುದಾದರೆ, ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡುತ್ತೇವೆ, ಈಗೋ ಬಾಗಿಲಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ, ಯಾರಾದರೂ ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಅವನ ಸಂಗಡ ಊಟ ಮಾಡುವೆನು. ಪ್ರಿಯರೇ, ದೇವರ ಸಂಗಡ ಇದ್ದುಕೊಂಡು ದೇವರಿಂದ ದೇವರಲ್ಲಿ ಇರುವಂಥ ಬಾಧ್ಯತೆಗಳನ್ನು ನಿಮ್ಮ ಸ್ವಂತವಾಗಿ ನೀವು ಮಾಡಬೇಕಾದರೆ ಬೇರೆ ಏನು ದೇವರು ಕೇಳ್ತಾ ಇಲ್ಲ. ದೇವರು ಸೃಷ್ಟಿ ಮಾಡಿದಂಥ ಮನುಷ್ಯರಾದ ನಾನು ನೀವುಗಳು ನಮ್ಮ ಹೃದಯವನ್ನು ದೇವರಿಗೆ ಸಮರ್ಪಿಸುವಾಗ, ದೇವರಲ್ಲಿ ನಾವು ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ಮಾನಸಾಂತರಪಟ್ಟು ದೇವರ ಕಡೆಗೆ ತಿರುಗುವಾಗ ದೇವರ ನೀತಿ ನಮಗೆ ದೊರಕುವಂಥದ್ದಾಗಿದೆ. ದೇವರನ್ನು ಬಾಯಿಯಿಂದ ರಕ್ಷಕನು ಒಡೆಯೆಂಬುದಾಗಿ ಆರಿಕೆ ಮಾಡುವಾಗ ದೇವರ ಸಮಾಧಾನ, ದೇವರಿಂದುಂಟಾಗುವ ಸಂತೋಷ ಅದು ನಮಗೆ ದೇವರು ಉಂಟಾಗುವಂತೆ ಮಾಡುವಾತನಾಗಿದ್ದಾನೆ. ನನ್ನನ್ನು ಕೇಳುವ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನಿಮ್ಮ ಸಮಾಧಾನ ನಷ್ಟವಾದಂಥ ಸ್ಥಿತಿಯಲ್ಲಿ ನೀವಿದ್ದೀರಾ? ಎಲ್ಲವೂ ಇದ್ದರೂ ಶೂನ್ಯತೆಯ ಅನುಭವದಲ್ಲಿ ನೀವು ನಡೆಸಲ್ಪಡ್ತಾ ಇದ್ದೀರಾ? ಹಾಗಿರುವುದಾದರೆ ಇವತ್ತು ಈ ಸಂದೇಶವು ನಿಮ್ಮ ಜೀವಿತವನ್ನು ಪುನರುದ್ಧರಿಸುವಂಥ, ನಿಮ್ಮನ್ನು ಪುನರ್ಸ್ಥಾಪಿಸುವಂಥ ವಾಕ್ಯಗಳಾಗಿ ದೇವರು ಮಾರ್ಪಡಿಸಲಿ. ಯಾರ್ಯಾರು ಆತನನ್ನು ಅಂಗೀಕರಿಸುತ್ತಾರೋ, ಅಂದರೆ ಆತನ ಹೆಸರನ್ನು ನಂಬಿಕೆಯಿಡುತ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ದೇವರು ಕೊಟ್ಟನು. ನಿಮಗಿರುವಂಥ ಆಸ್ತಿ, ಅಂತಸ್ತು, ಸಂಪತ್ತು ಎಲ್ಲವೂ ನಿಮ್ಮ ಮುಂದಿನ ಪೀಳಿಗೆಗೆ ಬಾಧ್ಯವಾಗಿ ಹೋಗುವುದಾದರೆ ದೇವರಲ್ಲಿ, ಆ ಕರ್ತನಲ್ಲಿ ನಾವು ಹೊಸದಾಗಿ ಹುಟ್ಟುವಾಗ ದೇವರಿಂದ ಬರುವಂಥ ಎಲ್ಲ ಆಶೀರ್ವಾದಗಳು ಅದು ನಮ್ಮದಾಗಿರಿಸುವಂತೆ ದೇವರು ನಮಗೆ ಕೃಪೆ ಮಾಡುವಾತನಾಗಿದ್ದಾನೆ. ಆದುದರಿಂದ ನಿಕೋದೇಮನಿಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಎಂಬುದಾಗಿ. ಆದ್ದರಿಂದ ಹೊಸದಾಗಿ ಹುಟ್ಟುವುದಕ್ಕೆ ನಾನು ನಿಮಗೆ ಆಹ್ವಾನವನ್ನು ನೀಡುವನಾಗಿದ್ದೇನೆ. ಇವತ್ತಿನವರೆಗೆ ನೀವು ಅನುಭವಿಸದಂಥ ಸಂತೋಷ,
ಇವತ್ತಿನವರೆಗೆ ನೀವು ಅನುಭವಿಸಿದಂಥ ನಿರೀಕ್ಷೆ, ಇವತ್ತಿನವರೆಗೆ ನೀವು ಹೊಂದಲಾರದಂಥ ಆಶೀರ್ವಾದ ನಿಮಗೂ ನಿಮ್ಮ ಕುಟುಂಬಕ್ಕೂ ದೇವರು ಪ್ರಾಪ್ತವಾಗಿ ಕೊಡುವಾತನಾಗಿದ್ದಾನೆ. ಆದುದರಿಂದ ಇವತ್ತು ಆ ಯೇಸುವನ್ನು ನಿಮ್ಮ ಹೃದಯದಲ್ಲಿ ಸ್ವೀಕರಿಸುವುದಾದರೆ, ನಿಮ್ಮ ಬಾಯಿಯಿಂದ ನೀವು ಆರೈಕೆ ಮಾಡುವುದಾದರೆ, ಯೇಸು ನಿಮಗೆ ನಿತ್ಯ ಜೀವವನ್ನು ಕೊಡುವಂಥವನಾಗಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯದ ಅದರ 3ನೇ ವಾಕ್ಯದಲ್ಲಿ ನೋಡುತ್ತೇವೆ, ಒಬ್ಬನೇ ಸತ್ಯದೇವರಾಗಿರುವ ನಿನ್ನನ್ನು ನೀನು ಕಳುಹಿಸಿಕೊಟ್ಟಂಥ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವ ಎಂಬುದಾಗಿ. ಪ್ರಿಯರೇ, ಈ ಲೋಕದಲ್ಲಿ ಮಾತ್ರವಲ್ಲ ನಮಗೆ ನೀತಿ ದೊರೆಯುವಂಥದ್ದು, ಈ ಲೋಕದ ಸಮಾಧಾನ ಮಾತ್ರವಲ್ಲ ನಾವು ಹೊಂದಿಕೊಳ್ಳುವಂಥದ್ದು, ಕೇವಲ ಈ ಲೋಕದಲ್ಲಿ ಮಾತ್ರ ನಾವು ಸಂತೋಷಿಸುವವರಾಗಿ ಅಲ್ಲ, ನಮ್ಮ ಜೀವಿತದಲ್ಲಿ ನಮ್ಮ ಮರಣದ ಅನಂತರ ಒಂದು ಜೀವಿತ ನಮಗಿದೆ. ಯಾರು ಹೊಸದಾಗಿ ಹುಟ್ಟಿರುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ದೇವರು ಕೊಡುವಾತನಾಗಿದ್ದಾನೆ. ಏನದು ನಿತ್ಯ ಜೀವ? ಇವತ್ತು ಈ ಲೋಕದಲ್ಲಿ ಹುಟ್ಟಿದಂತಹ ಕೇವಲ ಮನುಷ್ಯ ಮಾತ್ರದವರೆಗೆ ಅವರ ಮರಣಾನಂತರ ತಾವು ಎಲ್ಲಿಗೆ ಹೋಗುತ್ತಾರೋ, ಎಲ್ಲಿ ಇರುತ್ತಾರೋ ಎಂಬುದಾಗಿ ತಮಗೆ ಗೊತ್ತಿಲ್ಲ. ಹಲವು ನಂಬಿಕೆಗಳು ನಮಗೆ ಇವೆ. ಆದರೆ ಸತ್ಯವೇದವು ನಮ್ಮ ಮರಣಾನಂತರ ನಾವು ಎಲ್ಲಿ ಇರುತ್ತೇವೆ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ತಿಳಿಸುತ್ತದೆ. ದೇವರ ವಾಕ್ಯ ಹೇಳುತ್ತದೆ, ನಾನೇ ಮಾರ್ಗವೂ ಸತ್ಯವೂ ಜೀವವಾಗಿದ್ದೇನೆ, ನನ್ನ ಮೂಲಕವಲ್ಲದೆ ಯಾರಿಗೂ ಪರಲೋಕಕ್ಕೆ ಸೇರಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ. ಈ ಲೋಕವನ್ನು ಬಿಟ್ಟರೆ ನಮಗೊಂದು ನಿರೀಕ್ಷೆ ಇರಬೇಕು, ನಾನು ಪರಲೋಕಕ್ಕೆ ಸೇರುವವನಾಗಿರಬೇಕು ಎಂಬುದಾಗಿ. ಆದುದರಿಂದ ಇವತ್ತು ನನ್ನನ್ನು ಕೇಳುತ್ತಿರುವಂಥ ಯಾರಾದರೂ ನಿರಾಶೆಯಲ್ಲಿಯೂ ವೇದನೆಯಲ್ಲಿಯೂ ದುಃಖದಲ್ಲಿಯೂ ಎಲ್ಲವೂ ಇದ್ದರೂ ಶೂನ್ಯತೆಯಲ್ಲಿಯೂ ನೀವು ಕಳೆಯುವುದಾದರೆ, ದೇವರ ವಾಕ್ಯವು ದೇವರ ಆತ್ಮನ ಮೂಲಕವಾಗಿ ನಿಮ್ಮೊಂದಿಗೆ ಮಾತನಾಡುತ್ತಾ ಇದೆ. ನೀವು ಹೊಸದಾಗಿ ಹುಟ್ಟಬೇಕು. ಹೊಸದಾಗಿ ಹುಟ್ಟುವಾಗ ದೇವರಿಂದ ಬರುವಂಥ ಎಲ್ಲ ಆಶೀರ್ವಾದಗಳನ್ನು ನಿಮಗೆ ಬಾಧ್ಯವಾಗಿ ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ಆದ್ದರಿಂದ ನಮ್ಮ ಕಣ್ಣುಗಳನ್ನು ಮುಚ್ಚುವ, ನಾವು ಪ್ರಾರ್ಥನೆ ಮಾಡುವ. ಪ್ರೀತಿಯುಳ್ಳ ಯೇಸು ಸ್ವಾಮಿ, ಈ ಸುಂದರವಾದ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಿನ್ನ ವಾಕ್ಯದ ಮೂಲಕವಾಗಿ ನೀ ನಮ್ಮೊಂದಿಗೆ ಮಾತನಾಡಿದಿ. ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ನಿನ್ನ ವಾಕ್ಯದಲ್ಲಿ ನಾವು ನೋಡಿದೆವು ನಿನ್ನ ರಾಜ್ಯವು ಯಾವುದಾಗಿದೆ ಎಂಬುದಾಗಿ. ತಿನ್ನುವುದು ಕುಡಿಯುವುದು ಇಹಲೋಕದ ಆಚಾರಗಳು, ಇಹಲೋಕದ ದೃಶ್ಯವಾದ ಸಂಗತಿಗಳಲ್ಲ ದೇವರ ರಾಜ್ಯ. ನಾವು ನಂಬುತ್ತೇವೆ ನಿನ್ನ ರಾಜ್ಯವು ನೀತಿಯ ರಾಜ್ಯವಾಗಿದೆ, ನಿನ್ನ ರಾಜ್ಯವು ಸಮಾಧಾನದ ರಾಜ್ಯವಾಗಿದೆ, ನಿನ್ನ ರಾಜ್ಯವು ಅದು ಪರಿಶುದ್ಧಾತ್ಮನಿಂದ ಉಂಟಾಗುವ ಸಂತೋಷವನ್ನು ಕೊಡುವಂಥ ರಾಜ್ಯವಾಗಿದೆ. ದೇವರೇ, ಈ ವಾಕ್ಯವನ್ನು ಕೇಳಿದಂಥ ಎಲ್ಲರನ್ನು ಆ ನಿನ್ನ ರಾಜ್ಯದಲ್ಲಿ ನೀನು ಸೇರಿಸಬೇಕು. ಇವತ್ತು ಅವರ ಜೀವಿತದಲ್ಲಿ ನಿನ್ನನ್ನು ರಕ್ಷಕನಾಗಿಯೂ ಒಡೆಯನಾಗಿಯೂ ಅಂಗೀಕರಿಸಿಕೊಂಡು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗುವುದಕ್ಕೆ ನಿನ್ನ ಮಕ್ಕಳನ್ನು ಸಹಾಯ ಮಾಡು. ದೇವರೇ, ನಿನ್ನನ್ನು ಅಂಗೀಕರಿಸಿದವರಂಥ ಜೀವಿತದಲ್ಲಿ, ದೇವರೇ, ನಿನ್ನನ್ನು ಕಂಡುಕೊಂಡಂಥ ಕರ್ತನೇ, ನಿನ್ನ ಮಕ್ಕಳ ಜೀವಿತದಲ್ಲಿ ಯಾವುದಾದರೂ ಬಲಹೀನತೆಗಳಿರುವುದಾದರೆ, ದೇವರೇ, ಅಸಮಾಧಾನಗಳಿರುವುದಾದರೆ, ಅವರಿಗೆ ಎಲ್ಲಿಂದಲೂ ನೀತಿ ದೊರಕದೇ ಇರುವುದಾದರೆ, ಯಾವ ರೀತಿಯಲ್ಲಿಯೂ ಅವರಿಗೆ ಸಂತೋಷವನ್ನು ಹೊಂದುವುದಕ್ಕೆ ಸಾಧ್ಯವೇ ಆಗದೆ ಇರುವುದಾದರೆ, ಕರ್ತನೇ, ಈ ಸಮಯದಲ್ಲಿ ಅಂಥವರು ನೀನು ಮುಟ್ಟಬೇಕು. ನಿನ್ನ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಾನು ನನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಬಿಡುಗಡೆಗೊಳಿಸ್ತೇನೆ ಎಂಬುದಾಗಿ. ದೇವರೇ, ಇವತ್ತು ನಿನ್ನ ಮಕ್ಕಳನ್ನು ವಾಕ್ಯವನ್ನು ಕಳುಹಿಸಿ ನೀನು ಸ್ವಸ್ಥ ಮಾಡಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಎಲ್ಲ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸ್ತಾ ಇದ್ದೇನೆ. ನಿನ್ನ ಮಕ್ಕಳನ್ನು ಆಶೀರ್ವದಿಸ್ತಾ ಇದ್ದೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್. ಈ ಸಂದೇಶವನ್ನು ಕೇಳಿದಂಥ ನಿಮ್ಮೆಲ್ಲರಿಗೂ ದೇವರ ಆಶೀರ್ವಾದ, ಪರಲೋಕದ ಎಲ್ಲ ಸುವರಗಳನ್ನು ದೇವರು ದಯಪಾಲಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.